ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಬಿಸಿಲಿನ ತಾಪದಿಂದ ಮಕ್ಕಳಲ್ಲೂ ಸಹಿತ ವಿವಿಧ ರೀತಿಯಾದಂಥ ಕಾಯಿಲೆಗಳು ಸಹಿತ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲೂ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಜಿಲ್ಲಾಸ್ಪತ್ರೆ ವೈದ್ಯರು ಮಾಡ್ಕೊಂಡಿದ್ದಾರೆ. ಆದರೆ ಮಕ್ಕಳಿಗೆ ಬರ್ತಾ ಇರುವಂಥ ರೋಗಗಳೇನು, ಇದಕ್ಕೆ ಮುಂಜಾಗ್ರತೆಯನ್ನು ಯಾವ ರೀತಿ ವಹಿಸಬೇಕು ಅನ್ನೋ ಕುರಿತು ಮಾತಾಡಲಿಕ್ಕೆ ಜಿಲ್ಲಾಸ್ಪತ್ರೆ ವೈದ್ಯರಂತ ಡಾಕ್ಟರ್ ಸುನಿಲ್ ರೂಢಿಗೆ ಅವರು ನಮ್ಮೊಟ್ಟಿದ್ದಾರೆ. ಅವ್ರನ್ನ ಕೇಳ್ತುಕೊಳ್ಳೋಣ. ಸರ್, ಈಗ ಬಿಸಿಲಿನಿಂದ ಮಕ್ಕಳಲ್ಲಿ ಬರುವಂಥ ರೋಗಗಳೇನು, ಯಾವ ರೀತಿಯಾದಂಥ ಕಾಯಿಲೆಗಳು ಕಂಡು ಬರ್ತಾ ಇದೆ ಅಂತ? ಈಗ ಯೂಶ್ವಲಿ ನಮ್ಮ ಬಿಜಾಪುರ ಅಂತ ಡಿಸ್ಟಿಕ್ ಒಳಗೆ ನೀವು ಮಾರ್ಚ್, ಏಪ್ರಿಲು, ಮೇಯಲ್ಲಿ ಬಿಸಿಲಿನ ತೀವ್ರತೆ ಜಾಸ್ತಿ ಇರುತ್ತೆ. ಬಿಸಿಲಿನ ತೀವ್ರತೆ ಜಾಸ್ತಿ ಇರೋದ್ರಿಂದ ಮಕ್ಕಳು ಡೈರೆಕ್ಟ್ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಅವ್ರಿಗೆ ಚರ್ಮ ರಿಲೇಟೆಡ್ ಎಫೆಕ್ಟ್ ಆಗ್ಬೋದು. ಚರ್ಮ ಕಪ್ಪಾಗೋದು, ಚರ್ಮ ಕೆಂಪು ಗುಳ್ಳಿ ಆಗೋದು, ಆಮೇಲೆ ಬೆವರು ಸಾಲೆ ಆಗೋದು, ಇವೆಲ್ಲ ಚರ್ಮದ ಮೇಲೆ ಆಗೋ ಎಫೆಕ್ಟು. ಅದೇ ಥರ ನಾವು ನೋಡ್ಬೋದು, ಆ ಬಿಸಿಲಿನ ಎಫೆಕ್ಟು ಜಾಸ್ತಿ ಆಗಿ ಬಾಡಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗ್ಬೋದು. ನಾವು ಡಿಹೈಡ್ರೇಷನ್ ಅಂತೀವಿ, ಇದು ಆಗ್ಬೋದು. ಆಮೇಲೆ ಬಿಸಿಲಿನ ತೀವ್ರತೆ ಇನ್ನೂ ಜಾಸ್ತಿ ಆಗಿ ಮಕ್ಕಳಿಗೆ ಹೀಟ್ ಸ್ಟ್ರೋಕ್ ಅಂತಲೂ ಆಗ್ಬೋದು. ಇವೆಲ್ಲ ಬಿಸಿಲಿನ ಎಫೆಕ್ಟು ಮಕ್ಕಳ ಮೇಲೆ ಆಗ್ಬೋದು. ಇದರಿಂದ ನಾವು ಮಕ್ಕಳನ್ನ ಹೇಗೆ ನಾವು ಕಾಯ್ದಿರಿಸ್ಬೇಕಪ್ಪ ಅಂತಂದ್ರೆ, ಮಕ್ಕಳಿಗೆ ಜಾಸ್ತಿ ಈಗ 12 ಗಂಟೆ ಆದಮೇಲೆ ಯೂಶ್ವಲಿ 4-5ವರೆಗೂ ನಮ್ಮ ಬಿಜಾಪುರದಲ್ಲಿ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ನಾವು ಮಕ್ಕಳನ್ನ ಡೈರೆಕ್ಟ್ ಬಿಸಿಲಿನಿಂದ ಎಕ್ಸ್ಪೋಸ್ ಆಗೋದನ್ನು ನಾವು ತಡೆಗಟ್ಟಬೇಕು. ಆಮೇಲೆ ಅದೇ ಥರ ನಾವು ಎಲ್ಲಾದರೂ ಸ್ಕೂಲು ಗೀಲು ಅದನ್ನೆಲ್ಲ ನಮ್ಮದು ಈಗ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಸ್ಕೂಲ್ ಟೈಮಿಂಗ್ ಚೇಂಜ್ ಮಾಡುತ್ತೆ. ಆಮೇಲೆ ಯೂಶ್ವಲಿ ಆಫೀಸ್ ಟೈಮಿಂಗ್ ಚೇಂಜ್ ಮಾಡುತ್ತೆ. ಇದನ್ನೆಲ್ಲ ನಾವು ಯೂಶ್ವಲಿ ನಮ್ಮ ಬೇಸಿಗೆಯಲ್ಲಿ ಇದೆಲ್ಲ ನಮ್ಮಲ್ಲಿ ಬಿಜಾಪುರ ಮತ್ತು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ಸಾಮಾನ್ಯ ಪರಿಸ್ಥಿತಿ, ನೀವು ನೋಡಿರ್ಬೋದು. ಆಮೇಲೆ ಅದನ್ನು ನಾವು ಜಿಲ್ಲಾಡಳಿತವೆಲ್ಲ ತೀವ್ರತೆ ಅದರ ತನಕ ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳನ್ನ ಡೈರೆಕ್ಟ್ ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋದನ್ನು ನಾವು ತಡೆಗಟ್ಟಬೇಕು. ಆಮೇಲೆ ಅದೇ ಥರ ನಾವು ದ್ರಾವಣ ಅಂದರೆ ನೀರಿನ ಅಂಶ ಕಮ್ಮಿ ಆಗೋದೇ ಮುಖ್ಯ ಆಗಿರೋದ್ರಿಂದ ನೀರಿನ ಅಂಶ ನಮ್ಮ ಮಕ್ಕಳಿಗೆ ಜಾಸ್ತಿ ನೀರು, ಜ್ಯೂಸು, ಶರ್ಬತ್ತು, ಆಮೇಲೆ ನೀರಿನ ಅಂಶ ಕಮ್ಮಿ ಆದಾಗ ORS ಇವತ್ತನ್ನೆಲ್ಲನೂ ಕೊಟ್ಟು ನಮ್ಮ ಮಕ್ಕಳನ್ನ ಇವೆಲ್ಲದರಿಂದ ನಾವು ತಡೆಗಟ್ಬೋದು. ಈಗ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಅಂತ? ಈಗ ಜಿಲ್ಲಾಸ್ಪತ್ರೆಯಲ್ಲಿ ಈ ಥರ ಬರೋ ಪೇಷಂಟಿಗೆ ನಾವು ಮಕ್ಕಳ OPDಯಲ್ಲಿ ನಾವು ಎಲ್ಲ ರೀತಿಯಾದ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಿದ್ಧರಾಗಿರ್ತೀವಿ. ಆಮೇಲೆ ORS ಬೇಕಾದರೆ ಮಕ್ಕಳಿಗೆ ORS, ಆಮೇಲೆ ಡಿಹೈಡ್ರೇಷನ್ ತೀವ್ರತೆ ಜಾಸ್ತಿ ಇರೋದ್ರಿಂದ ಸಿವಿಯರ್ ಡಿಹೈಡ್ರೇಷನ್ ಅದು ಆದ ಮಕ್ಕಳಿಗೆ ನಮ್ಮಲ್ಲಿ ಸಪ್ರೇಟಾಗಿ ವಾರ್ಡ್ ಇದೆ. ಆಮೇಲೆ ಅದರ ರಿಲೇಟೆಡ್ ಈಗ ಬಿಸಿಲಿನಿಂದ ಏನೇನು ಆಗ್ಬೋದಪ್ಪ, ಫುಡ್ ಪಾಯ್ಸನಿಂಗ್ ಜಾಸ್ತಿ ಆಗ್ಬೋದು. ಈಗ ಬಿಸಿಲಿನಿಂದ ನಿಮಗೆಲ್ಲ ಗೊತ್ತಿರ್ಬೋದು, ಆಹಾರ ಕೆಟ್ಟು ಅದರಿಂದ ವಾಮಿಟಿಂಗ್ ಆಗೋದು, ಆಮೇಲೆ ಲೂಸ್ ಟೂಲ್ಸ್ ಆಗೋದು, ಇದೆಲ್ಲ ಕಾಮನ್, ಸರ್ವೇ ಸಾಮಾನ್ಯ. ಅದಕ್ಕೆ ನಾವು ಡಯೇರಿಯಾ ವಿತ್ ಡಿಹೈಡ್ರೇಷನ್ ಅಂತೀವಿ. ಅದಕ್ಕೆ ಸಪ್ರೇಟ್ ವಾರ್ಡೇ ಇದೆ ನಮ್ಮಲ್ಲಿ. 7 to 8 ಬೆಡೆಡ್ ಸಪ್ರೇಟ್ ವಾರ್ಡ್ ಇದೆ. ಆಮೇಲೆ ಎಲ್ಲ ಥರದ ಡಿಹೈಡ್ರೇಷನ್ನು, ಆಮೇಲೆ ಇದರ ರಿಲೇಟೆಡ್ ಡಯೇರಿಯಾ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಗೆ ನಮ್ಮಲ್ಲಿ ಎಲ್ಲ ಥರದ ಚಿಕಿತ್ಸೆ ಲಭ್ಯವಾಗಿದೆ. ಬಿಸಿಲಿನಿಂದ ಜ್ವರ ಜಾಸ್ತಿ ಆಗುತ್ತೆ ಏನು ಸರ್ ಮಕ್ಕಳಲ್ಲಿ? ಬಿಸಿಲಿನ ತೀವ್ರತೆ ಜಾಸ್ತಿ ಆಗೋದ್ರಿಂದ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಆ್ಯಕ್ಚುಲಿ ಡಿಹೈಡ್ರೇಷನ್ ಫೀವರ್ ಅಂತಲೂ ಕರಿತೀವಿ ರೀ. ಇದಕ್ಕೆ ಮೇನ್ ನಾವು ಏನು ಮಾಡಬೇಕು, ಮಕ್ಕಳಿಗೆ ನಲ್ಲಿರೋ ಲವಣಾಂಶಗಳು ಕಮ್ಮಿ ಆದಾಗ ಡಿಹೈಡ್ರೇಷನ್ ಫೀವರ್ ಆಗುತ್ತೆ. ಆ ನೀರಿನ ಪ್ರಮಾಣ ನಾವೆಲ್ಲ ಸರಿ ಮಾಡ್ಕೊಂಡು ಹೋದ್ರೆ ಅದನ್ನು ಫೀವರ್ ಕಮ್ಮಿ ಆಗುತ್ತೆ. ಇದಕ್ಕೆ ಯಾವುದೋ ಪ್ಯಾರಾಸಿಟಮಲ್ ಮಾತ್ರೆ ಇದನ್ನು ಕೊಡೋದ್ರಿಂದ ಕಮ್ಮಿ ಆಗಂಗಿಲ್ಲ. ಮೇನ್ ಇಲ್ಲಿ ನಮಗೆ ಡಿಹೈಡ್ರೇಷನ್ ಫೀವರ್ ಅಂದರೆ ಡಿಹೈಡ್ರೇಷನ್ ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ನೀರಿನ ಅಂಶ ಅದಕ್ಕೂ ಒಂದಿಲ್ಲ ಅಂದರೆ ಅಡ್ಮಿಟ್ ಆಗಿ ಸಲೈನ್ ಹಚ್ಚೋದು, ಇದನ್ನೆಲ್ಲ ನಾವು ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಏನು ಮಕ್ಕಳ ವೈದ್ಯರಾಗಿರುವಂಥ ಡಾಕ್ಟರ್ ಸುನಿಲ್ ರೂಢಿಗೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಸುರೇಶ್ ಚಿನಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ TV, ವಿಜಯಪುರ.